ನಮಸ್ಕಾರ ಸ್ನೇಹಿತರೆ, ಇದು ಒಂದು ವಿಶೇಷವಾದ ವಿಡಿಯೋ. ನಾವೀಗ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಇದ್ದೀವಿ, ವಿಕ್ಟೋರಿಯಾ ಬ್ಯಾಂಗ್ಳೂರು. ಇಲ್ಲೇನಪ್ಪ ಒಂದು ವಿಶೇಷತೆ ಅಂದರೆ, ಇಲ್ಲಿ ಸಾವಿರಾರು ಜನ ತುಂಬ ಬಡ ಕುಟುಂಬದವರು ಟ್ರೀಟ್ಮೆಂಟಿಗೆ ಅಂತ ಬರ್ತಾರೆ, ಮಧ್ಯಮ ವರ್ಗದವರು ಬರ್ತಾರೆ. ಆದರೆ ಇಲ್ಲೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ನೋಡಿ ಬಡವರಿಗೋಸ್ಕರ ಇಲ್ಲಿ ಪುಣ್ಯಾತುಂಬರು ಯಾರೋ ಅನ್ನದಾನವನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಅವರು ತಮ್ಮ ಕೈಲಾದ ಸೇವೆ ಮಾಡ್ತಾರೆ. ಇವರು ನೋಡಿ ಎಲ್ಲರಿಗೂ ಇಡ್ಲಿ ಸಾಂಬಾರು ಇಂಥದ್ದನ್ನೆಲ್ಲ ಕೊಡ್ತಾಯಿದ್ದಾರೆ. ಮನುಷ್ಯ ಹುಟ್ಬೋದು, ಜೀವನದಲ್ಲಿ ಸಾಯ್ಬೋದು, ಆದರೆ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು. ನಮ್ಮಲ್ಲಿ 100 ರೂಪಾಯಿ ದುಡಿದ್ರೆ 10 ರೂಪಾಯಿನಾರು ದಾನ ಮಾಡೋವಂಥ ಒಳ್ಳೆಯ ಗುಣ ಇರಬೇಕು. ಇದನ್ನು ಬೆಳೆಸ್ಕೊಂಡಂಥ ಇವ್ರನ್ನ ಕೇಳಿ ನೋಡೋಣ ಏನಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅನ್ನೋದನ್ನು ಒಂದೆರಡು ಮಾತನ್ನು ಕೇಳ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ಇದನ್ನ ಏನಕ್ಕೆ ಅಂತ ಮಾಡ್ತಾಯಿದ್ದೀರಾ ಸರ್? ಉದ್ದೇಶ ಏನು ಸರ್ ನಿಮ್ಮದು? ಉದ್ದೇಶ ಏನೈತೆ, ಇನ್ಪೇಷೆಂಟ್ಸ್ಗೆ ಔಟ್ ಪೇಷೆಂಟ್ ಇರ್ತಾರಲ್ಲ, ಇನ್ಪೇಷೆಂಟ್ ನೋಡ್ಕೊಳ್ಳೋರು ಅವರೆಲ್ಲನೂ ಬಡವರು ಇಂಥವರೇ ಬರೋದಿಲ್ಲ. ಅಂಥವ್ರಿಗೋಸ್ಕರ ಇದೊಂದು ಮಾಡೋಣ. ಬೆಳಗ್ಗೆ ಹೊತ್ತು ತಿಂಡಿ ಅದು ಅಲ್ಲ, ಕರೆಕ್ಟು ಮಾಡೋಣ ಅಂತ ನಿಮ್ಮ ಉದ್ದೇಶ ಕರೆಕ್ಟು. ಬಟ್ ಅದರಿಂದ ನಿಮ್ಗೇನು ಬೆನಿಫಿಟ್ಸ್ ಅಂತ ನಾವು ಕೇಳೋದು. ಬೆನಿಫಿಟ್ ಯಾರಿಗೋಸ್ಕರ? ನಮಗೇನು ಬೆನಿಫಿಟ್ಗೋಸ್ಕರ ಮಾಡ್ತೀವಿ, ಕಾರ್ಮಿಕರಿಗೋಸ್ಕರ. ಇಂಥ ಬಡವರು ಇರ್ತಾರಲ್ಲ ಅಂಥವ್ರಿಗೋಸ್ಕರ ಮಾಡ್ತಾ ಇರೋದು. ಓಕೆ, ಬೆನಿಫಿಟ್ ನಮಗೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು. ಸಣ್ಣದಾಗಲಿ ದೊಡ್ಡದಾಗಲಿ ಮಾನವೀಯತೆಯಿಂದ ಮಾಡಬೇಕು. ಇದನ್ನು ನೋಡಿ ಅವ್ರದ್ದು ದೊಡ್ಡ ಗುಣ. ತುಂಬ ಜನ ಇಂಥ ಜೀವನದಲ್ಲಿ ಸಣ್ಣದು ಮಾಡಿದರೆ ಸಾಕು, ಏನು ದೊಡ್ಡ ಸಾಧನೆ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಇವರಿಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ.